ಪೋಸ್ಟ್ ಬೆನ್ನಲ್ಲೇ ಅಯೋಧ್ಯೆಯಲ್ಲಿ ಹೊಸ ರೂಲ್ಸ್ ಈಗ ತಯಾರಾಗಿದೆ. ಅಯೋಧ್ಯ ರಾಮ ಮಂದಿರ ಕಾಣಿಕೆ ಎಣಿಕೆಗೆ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗ್ತಾ ಇದೆ. ದೇಗುಲದ ದೇಣಿಗೆ ಎಣಿಕೆ ಸಿಬ್ಬಂದಿ ಸಾಮೂಹಿಕ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಬ್ಯಾಂಕ್ನಿಂದ ನಿಯೋಜನೆಗೊಂಡಿದ್ದಂತಹ 23 ಸಿಬ್ಬಂದಿ ರಿಸೈನ್ ಮಾಡಿದ್ದಾರೆ. ಬ್ಯಾಂಕ್ನಿಂದ ನಿಯೋಜನೆಗೊಂಡಿದ್ರು ಈ 23 ಮಂದಿ ಈಗ ಆ ರೂಲ್ಸ್ ಅನ್ನ ನೋಡಿ ಅವರೇ ದಂಗಾಗಿ ಹೋಗ್ಬಿಟ್ಟಿದ್ದಾರೆ. ಇದ್ರ ಸಹವಾಸನೆ ಬೇಡಪ್ಪ ಅಂತ ಹೇಳಿ ಅವರೇ ರಿಸೈನ್ ಮಾಡಿದ್ದಾರೆ. ಈ ಹಿಂದೆ ರಾಮ ಮಂದಿರದಲ್ಲಿ ಏನು ಕಳ್ಳತನವಾಗಿತ್ತು ಅದಕ್ಕೆ ಬ್ರೇಕ್ ಹಾಕುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ತೆಗೆದುಕೊಳ್ಳುತ್ತಿರುವಂತಹ ನಿರ್ಧಾರ, ಕಠಿಣವಾದಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್, ಇದು ಯಾರೇ ಬಂದರೂ ಕೂಡ ಅದನ್ನ ಫಾಲೋ ಮಾಡಲೇಬೇಕು. ಒಂದ್ ವೇಳೆ ಫಾಲೋ ಮಾಡಲಿಲ್ಲ ಅಂತಂದ್ರೆ ಏನಾಗುತ್ತೆ ಅನ್ನೋದನ್ನ ನಾವು ಗಮನಿಸ್ತೀವಿ. ನೋಡಿ, ಹೊಸ ನಿಯಮ ಏನಿರಬಹುದು. ಹಾಗಾದ್ರೆ ಈ ಕಳ್ಳತನಕ್ಕೆ ಬ್ರೇಕ್ ಹಾಕುವಂತಹ ನಿಯಮಗಳನ್ನ ಈಗ ಮಾಡಿದ್ದಾರೆ. ಅದು ಏನೇನು ಅಂತ ನೋಡ್ತಾ ಹೋಗೋಣ. ಹಣ ಎಣಿಕೆ ಸಿಬ್ಬಂದಿ ಜೇಬಿರುವಂತಹ ಬಟ್ಟೆಯನ್ನ ಧರಿಸುವಂತಿಲ್ಲ. ಜೇಬಿಲ್ಲದಂತಹ ಉಡುಪನ್ನ ಧರಿಸಿದ್ರೆ ಮಾತ್ರ ಎಣಿಕೆ ಕೋಣೆಗೆ ಅವಕಾಶವನ್ನ ಮಾಡಿಕೊಡ್ತಾರೆ. ಸಿಬ್ಬಂದಿಗೆ ಪೊಲೀಸರಿಂದ ತೀವ್ರ ತಪಾಸಣೆಯನ್ನ ಕೂಡ ಮಾಡಲಾಗುತ್ತೆ. ಯಾಕಂದ್ರೆ ಜೇಬಿದ್ರೆ ಅದರಲ್ಲಿ ಇಟ್ಕೊಂಡು ಹೋಗುವಂತಹ ಚಾನ್ಸಸ್ ಇದೆ. ಹಾಗಾಗಿ ಜೇಬೇ ಇರ್ಕೂಡ್ದು ಅನ್ನುವಂತಹ ರೂಲ್ಸ್ ಮಾಡ್ಬಿಟ್ಟಿದ್ದಾರೆ. ಜೊತೆಗೆ ಪೊಲೀಸರಿಂದ ತೀವ್ರ ತಪಾಸಣೆ ಕೂಡ ಆಗುತ್ತೆ. ಎಣಿಕೆ ಕೋಣೆ ಒಳಗೆ ಪರ್ಸ್ ಅಥವಾ ಬೆಲ್ಟ್ ಅನ್ನ ಕೂಡ ಧರಿಸುವಂತಿಲ್ಲ. ಬೆಲ್ಟ್ ಕೂಡ ಹಾಕಂಗಿಲ್ಲ. ನೋಡಿ, ಎಣಿಕೆ ಕೊಠಡಿ ಸುತ್ತಮುತ್ತ ಹೈಟೆಕ್ ಸಿಸಿಟಿವಿಯನ್ನ ಅಳವಡಿಸಲಾಗುತ್ತೆ. ಸಾಮಾನ್ಯವಾದಂತಹ ಸಿಸಿಟಿವಿ ಅಲ್ಲ, ಹೈಟೆಕ್ ಆಗಿರುವಂತಹ ಸಿಸಿಟಿವಿಯನ್ನ ಅಳವಡಿಕೆ ಮಾಡ್ತಾರೆ. ಈ ಹಿಂದೆ ಕೂಡ ಸಿಸಿಟಿವಿ ಇದ್ರೂ ಕೂಡ ಇಂತಹ ಪ್ರಕರಣಗಳು ಬೆಳಕಿಗೆ ಬಂದಿದ್ವು. ಹಾಗಾಗಿ ಈ ಬಾರಿ ಹೈಟೆಕ್ ಸಿಸಿಟಿವಿಯನ್ನ ಅಳವಡಿಕೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಬಿಗಿ ಬಂದೋಬಸ್ತ್ಗೆ ಈ ರಾಮ ಮಂದಿರದ ಸಿಬ್ಬಂದಿ ಬೆದರೋ ಹೋಗ್ಬಿಟ್ಟಿದ್ದಾರೆ. ಪೊಲೀಸರ ತಪಾಸಣೆ ಕಿರುಕುಳ ಅಂತ ಹೇಳಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ 23 ಮಂದಿ. ಪ್ರಾಮಾಣಿಕತೆಗೆ ಈಗ ಧಕ್ಕೆಯನ್ನ ತರಲಾಗ್ತಿದೆ ಅಂತ ಹೇಳಿ ದೂರಲಾಗ್ತಾ ಇದೆ. ನೋಡಿ, ಏನೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಮಾಡಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಜೊತೆಗೆ ಮುಜರಾಯಿ ದೇಗುಲದಲ್ಲೂ ಕೂಡ ಸಿಸಿಟಿವಿ ಕಣ್ಗಾವಲನ್ನ ಕೂಡ ಹಾಕಲಾಗುತ್ತೆ. ನೋಡಿ, ಅಯೋಧ್ಯೆ ದೇಣಿಗೆ ಚೋರಿ ಪ್ರಕರಣದ ಬೆನ್ನಲ್ಲೇ ಈಗ ಸರ್ಕಾರಗಳು ಕೂಡ ಎಚ್ಚೆತ್ತುಕೊಳ್ತಾ ಇದೆ. ಮುಜರಾಯಿ ದೇಗುಲಗಳಲ್ಲಿ ಸಿಸಿಟಿವಿ ಅಳವಡಿಕೆಗೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ದೇವಸ್ಥಾನಗಳ ಹುಂಡಿಗಳ ಮೇಲೆ ಸರ್ಕಾರ ತೀವ್ರ ನಿಗಾ ವಹಿಸ್ತಾ ಇದೆ. ಮುಜರಾಯಿ ಇಲಾಖೆ ದೇಗುಲಗಳಲ್ಲಿ ಭದ್ರತೆಗೆ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕೊಠಡಿಯಲ್ಲೇ ದುಡ್ಡೆಣಿಕೆಗೆ ಲೈವ್ ದೃಶ್ಯ ಕೂಡ ಸಿಗುತ್ತೆ. ಅಷ್ಟರ ಮಟ್ಟಿಗೆ ಕಟ್ಟುನಿಟ್ಟಿನ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನ ಫಾಲೋ ಮಾಡಬೇಕಾಗತ್ತೆ. ಬಹಳ ಭಕ್ತಿಯಿಂದ ಇಟ್ಟಿಗೆ ಕೊಟ್ಟಿದ್ದೀರಿ, ಹಣ ಕೊಟ್ಟಿದ್ದೀರಿ, ಚಿನ್ನ ಕೊಟ್ಟಿದ್ದೀರಿ, ಬೆಳ್ಳಿ ಕೊಟ್ಟಿದ್ದೀರಿ, ದುಡ್ಡು ಹಾಕಿದಿರಿ, ಎಲ್ಲ ಹೋಗಿ ಹಾಕಿದಿರಿ. ಇದೊಂದು ದೊಡ್ಡ ಕಳ್ತನದ ಒಂದು ದೊಡ್ಡಾಗಿ ನಮ್ಗೆಲ್ಲ ಮಾನಸಿಕವಾಗಿ ದೊಡ್ಡ ಅವಮಾನ ಆಗಿದೆ. ಧರ್ಮದ ಹೆಸರಿನಲ್ಲಿ ನಾವು ಎಲ್ಲ ಈ ರೀತಿ ಮಾಡಿ ಈ ರೀತಿ ತೊಂದರೆ ಆಗಿರೋದು ನಮ್ಗೆಲ್ಲ ಗೊತ್ತಿದೆ. ಮುನ್ನೆಚ್ಚರಿಕೆಯಾಗಿ ಇಡೀ ರಾಜ್ಯದ ಎಲ್ಲ ನಮ್ಮ ಮುಜರಾಯಿ ದೇವಸ್ಥಾನಗಳಲ್ಲಿ ಕಡ್ಡಾಯವಾಗಿ ಆ ದೇವಸ್ಥಾನದ ಒಳಗಡೆ ಗೋಲ್ಕದ ಎದುರುಗಡೆ ಸಿಸಿಟಿವಿಯನ್ನ ಅಳವಡಿಸಬೇಕು. ಮತ್ತು ಆ ಸಿಸಿಟಿವಿ ಕಲೆಕ್ಷನ್ ಓಪನ್ ಮಾಡುವಂತ ಜಾಗ, ಹಣ ತೆಗೆಯುವಂತ ಜಾಗ, ಹಣ ಎಣಿಸುವಂತ ಜಾಗ ಎಲ್ಲ ಕೂಡ ಪೊಲೀಸು SP ಕಚೇರಿಗೆ ಅಲ್ಲಿ ಆ ಸಂಬಂಧಪಟ್ಟಂತ ತಾಲೂಕ್ ಸರ್ಕಲ್ ಇನ್ಸ್ಪೆಕ್ಟರ್ ಕಚೇರಿಗೆ ಅಲ್ಲಿ ನೇರವಾಗಿ ರಾಮ ಮಂದಿರದಲ್ಲಿ ಏನು ಹೊಸ ರೂಲ್ಸ್ ಆಯಿತು ಅದೇ ರೀತಿಯಲ್ಲಿ ರಾಜ್ಯದಲ್ಲೂ ಕೂಡ ಈಗ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಮುಜರಾಯಿ ದೇಗುಲದಲ್ಲಿ ಕಣ್ಗಾವಲನ್ನ ಮಾಡಲಾಗ್ತಾ ಇದೆ. ಯಾವ ರೀತಿಯಾಗಿ ಅಂದ್ರೆ ಧಾರ್ಮಿಕ ಕೇಂದ್ರಗಳ ಸುರಕ್ಷತೆಗೆ ಈಗ ರಾಜ್ಯ ಸರ್ಕಾರ ಕೂಡ ಮುಂದಾಗ್ತಾ ಇದೆ. ಹಗರಣ ಮರುಕಳಿಸದಂತೆ ತಡೆಯುವುದಕ್ಕೆ ರಾಜ್ಯದಾದ್ಯಂತ ಈಗ ಬಿಗಿ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಮುಜರಾಯಿ ದೇವಸ್ಥಾನಗಳಲ್ಲಿ ಸಿಸಿಟಿವಿ ಕ್ಯಾಮೆರಾವನ್ನ ಕಡ್ಡಾಯವಾಗಿ ಹಾಕಲೇಬೇಕು. ಪ್ರವೇಶ ದ್ವಾರ ಇರಬಹುದು, ಗರ್ಭಗುಡಿಯ ಆವರಣ ಇರಬಹುದು, ಕಾಣಿಕೆ ಹುಂಡಿ ಇರಬಹುದು, ಜೊತೆಗೆ ಪ್ರಸಾದ ವಿತರಣೆ ಕೇಂದ್ರಗಳಿರುತ್ತಲ್ಲ ಅಲ್ಲಿ ಸುತ್ತಮುತ್ತ ಸಿಸಿಟಿವಿಯನ್ನ ಅಳವಡಿಕೆ ಮಾಡಲೇಬೇಕು. ಪ್ರಸಾದದ ಪಾವಿತ್ರ್ಯತೆಯನ್ನ ಪರಿಶೀಲಿಸುವುದಕ್ಕೆ ಸಿಎಂ ಸೂಚನೆಯನ್ನ ಒಂದು ಕಡೆ ಕೊಟ್ಟಿದ್ದಾರೆ. ಕಾಣಿಕೆ ಇರಬಹುದು ಮತ್ತು ಒಡವೆಗಳನ್ನ ರಕ್ಷಣೆ ಮಾಡಬೇಕು. ಹಾಗಾಗಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಆದೇಶ ಕೂಡ ಕೊಟ್ಟಿದ್ದಾರೆ. ದೇಗುಲದ ಚಟುವಟಿಕೆಗಳ ಮೇಲೆ ದಿನದ 24 ಗಂಟೆಗಳು ಕೂಡ ನಿಗಾವನ್ನ ವಹಿಸಬೇಕು ಅಂತ ಹೇಳ್ತಿದ್ದಾರೆ. ಆಡಳಿತದ ಮಂಡಳಿಯಿಂದಾಗಿ ಪೊಲೀಸರೊಂದಿಗೆ ಸಮನ್ವಯವನ್ನ ಸಾಧಿಸಲಾಗುತ್ತೆ. ರಾಜ್ಯದ ವಿವಿಧ ದೇಗುಲಗಳಲ್ಲಿ ಈಗಾಗಲೇ ನಿಯಮ ಜಾರಿ ಆಗ್ತಾ ಇದೆ.
ಸೊ ರಾಮ ಮಂದಿರದಲ್ಲಿ ಆದಂತಹ ಈ ಒಂದು ಪ್ರಕರಣ ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿತ್ತು. ಇದು ಈಗ ಅಲ್ಲಿ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಅದೇ ರೀತಿಯಾಗಿ ರಾಜ್ಯದಲ್ಲೂ ಅಂದ್ರೆ ಮುಜರಾಯಿ ಅಂಡರ್ ಅಲ್ಲಿ ಬರುವಂತಹ ದೇವಸ್ಥಾನಗಳಿಗೆ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಅಯೋಧ್ಯೆ ದೇಗುಲದಲ್ಲಿ ಆದಂತಹ ಪ್ರಕರಣ ಬೇರೆ ಬೇರೆ ರಾಜ್ಯಗಳ ಮೇಲೂ ಕೂಡ ಪ್ರಭಾವವನ್ನು ಬೀರ್ತಾ ಇದೆ. ಕರ್ನಾಟಕದಲ್ಲೂ ಕೂಡ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸಿಸಿಟಿವಿ ಕಣ್ಗಾವಲಿರುತ್ತೆ, ಯಾವ ಯಾವ ಪ್ರದೇಶದಲ್ಲಿ ಇರೋದನ್ನ ನೋಡ್ತಾ ಇದೀವಿ. ಗರ್ಭಗುಡಿ ಇನ್ಕ್ಲೂಡಿಂಗ್ ಸೇರಿದಂತೆ ಪ್ರಸಾದ ಕೊಡುವಂತಹ ಜಾಗದಿಂದ ಹಿಡಿದು ಎಲ್ಲಾ ಆವರಣಗಳಲ್ಲೂ ಕೂಡ ಸಿಸಿಟಿವಿಯನ್ನ ಅಳವಡಿಸಲಾಗಿದೆ. ಎಲ್ಲೂ ಕೂಡ ಮಾಲ್ ಪ್ರಾಕ್ಟೀಸ್ ಆಗಲೇಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈ ಕಳ್ಳತನ ಆಗಬಾರದು, ಈ ರೀತಿಯಾದಂತಹ ಕಳ್ಳತನವನ್ನ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡ ಈಗ ಕ್ರಮವನ್ನ ತೆಗೆದುಕೊಳ್ತಾ ಇದೆ. ಹಾಗಾದ್ರೆ 10 ಮುಜರಾಯಿ ದೇವಾಲಯಗಳನ್ನ ನಾವು ನೋಡೋದಾದ್ರೆ 2025-26 ಆ ಲಿಸ್ಟ್ ಅಲ್ಲಿ ನಾವು ಗಮನಿಸ್ತಾ ಹೋಗೋದಾದ್ರೆ ದೇಗುಲ ವಾರ್ಷಿಕ ಆದಾಯ ಇರಬಹುದು, ಅದೆಲ್ಲದರ ಆಧಾರದ ಮೇಲೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಇದು ಮುಜರಾಯಿ ಇಲಾಖೆಯ ಅಂಡರ್ ಅಲ್ಲಿ ಬರುತ್ತೆ. 167 ಕೋಟಿ ಲಾಭ ಇದೆ. ಮಲೆ ಮಹದೇಶ್ವರ ಬೆಟ್ಟ ಇಲ್ಲೂ ಕೂಡ ಸಿಸಿಟಿವಿ ಕಣ್ಗಾವಲಿರುತ್ತೆ, 118 ಕೋಟಿ ಇದೆ. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ 84 ಕೋಟಿ ಇರುವಂತದ್ದು. 10 ಅಂದ್ರೆ ಟಾಪ್ 10 ಮುಜರಾಯಿ ದೇವಾಲಯವನ್ನ ನಾವು ಗಮನಿಸ್ತೀವಿ. 2025-26ನ ಒಂದು ಲಿಸ್ಟ್ ಅಲ್ಲಿ ಯಾವ ಯಾವ ದೇವಸ್ಥಾನಗಳು ಅದರ ಅಂಡರ್ ಅಲ್ಲಿ ಬರುತ್ತೆ ಅಂತ ಹೇಳಿ. ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನ ಕೂಡ 80 ಕೋಟಿ ಇದು. ಸವದತ್ತಿ ರೇಣುಕಾ ಯಲ್ಲಮ್ಮ 31 ಕೋಟಿ ಆದಾಯ ಇದೆ. ನಂಜನಗೂಡು ಶ್ರೀಕಂಠೇಶ್ವರ ದೇವಾಲಯ 29 ಕೋಟಿ. ಯಡಿಯೂರು ಸಿದ್ದಲಿಂಗೇಶ್ವರ ದೇವಾಲಯ 27 ಕೋಟಿ. ಹುಲಿಗೆಮ್ಮ ದೇವಿ ದೇವಸ್ಥಾನ 19 ಕೋಟಿ. ಮಂದಾರ್ತಿ ದುರ್ಗಾಪರಮೇಶ್ವರಿ ದೇವಸ್ಥಾನ 18 ಕೋಟಿ ಇದೆ. ಇನ್ನ 10ನೇದು ಘಾಟಿ ಸುಬ್ರಹ್ಮಣ್ಯ ದೇವಾಲಯ 14 ಕೋಟಿ ಇರುವಂತದ್ದು. ಟಾಪ್ 10 ಮುಜರಾಯಿ ದೇವಾಲಯಗಳು 2025-26ನೇ ಲಿಸ್ಟ್ ಅಲ್ಲಿ ದೇಗುಲ ಮಲೆ ಮಹದೇಶ್ವರ ಬೆಟ್ಟ 118 ಕೋಟಿ ಇದೆ. ಜೊತೆಗೆ ಕೊಲ್ಲೂರು ಮೂಕಾಂಬಿಕಾ ದೇವಾಲಯ ಕೂಡ ಈ ಒಂದು ಲಿಸ್ಟ್ ಅಲ್ಲಿ ಇದೆ. ಇನ್ನ ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನ, ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯ 167 ಕೋಟಿಯಷ್ಟು ಆದಾಯ. ಮಲೆ ಮಹದೇಶ್ವರ ಬೆಟ್ಟ 118 ಕೋಟಿಯಷ್ಟು ಆದಾಯ. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ 84 ಕೋಟಿಯಷ್ಟು ಆದಾಯ. ಮೈಸೂರು ಚಾಮುಂಡೇಶ್ವರಿ 80 ಕೋಟಿ ಮತ್ತು ಸವದತ್ತಿ ರೇಣುಕಾ ಯಲ್ಲಮ್ಮ 31 ಕೋಟಿ. ನಂಜನಗೂಡು ಶ್ರೀಕಂಠೇಶ್ವರ 79 ಕೋಟಿಯಷ್ಟು. ಸೊ ಯಡಿಯೂರು ಸಿದ್ದಲಿಂಗೇಶ್ವರ ಇರಬಹುದು, ಹುಲಿಗೆಮ್ಮ ದೇವಸ್ಥಾನ ಇದೆಲ್ಲವೂ ಕೂಡ ಮುಜರಾಯಿ ಅಂಡರಲ್ಲಿ ಬರುವಂತಹ ದೇವಸ್ಥಾನ. ಮಂದಾರ್ತಿ ದೇವಸ್ಥಾನ, ದುರ್ಗಾಪರಮೇಶ್ವರಿ ದೇವಸ್ಥಾನ, ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಸುಮಾರು 14 ಕೋಟಿಯಷ್ಟು ಇದೆ. ಸೊ ಇದೆಲ್ಲವೂ ಕೂಡ ಅಂಡರಲ್ಲಿ ಬರುವಂತದ್ದು ಟಾಪ್ 10 ಮುಜರಾಯಿ ದೇವಾಲಯ. ಇದೆಲ್ಲವೂ ಇಲ್ಲಿ ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಪ್ಲೈ ಆಗುತ್ತೆ. ಗರ್ಭಗುಡಿಯಿಂದ ಹಿಡಿದು, ಆವರಣದಿಂದ ಹಿಡಿದು, ಪ್ರಸಾದ ತೆಗೆದುಕೊಳ್ಳುವ ಜಾಗದಿಂದ